ಯಾರೋ ಏನೋ ಬರೆದು ಬಿಟ್ಟಿದ್ದಾರೆ, ನನ್ನ ಹಣೆ ಬಾರದಲ್ಲಿ ನಾನು ಬದುಕಬೇಕು, ಆ ಥರ ಯಾವುದೂ ಇಲ್ಲ. ನಮಗೆ ಯಾವುದೇ ಥರ ಆಸೆ ಏನೂ ಇಲ್ಲ. ಯಾಕಂದರೆ ನಮಗೆ ದೇಹನೂ ಇಲ್ಲ, ನಮಗೆ ಏನೂ ಮಾಡಬೇಕಾಗಿಲ್ಲ, ಏನೂ ಆಗಬೇಕಾಗಿಲ್ಲ. ನಿಮ್ಮ ಬದುಕು ಅನ್ನೋ ಒಂದು ಕಾರ್ನ ನೀವೇ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಓಡಿಸ್ಬೋದು. ಗೆಳೆಯರೆ, ವಿಡಿಯೋ ನೋಡೋದಕ್ಕೆ ಮುಂಚೆ ಒಂದು ಸಣ್ಣ ಮನವಿ. ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆ ಬೆಲ್ ಐಕಾನ್ ಒತ್ತಿಲ್ಲ ಅಂದ್ರೆ ಈ ಕೂಡಲೇ ಅದನ್ನ ಮಾಡಿ. ಮತ್ತೆ ಈ ವಿಡಿಯೋಗಳಲ್ಲಿ ಹಂಚಿಕೊಳ್ಳುತ್ತಿರುವ ವಿಷಯ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫೇಸ್ಬುಕ್ ಸ್ಟೋರೀಸು, ಇನ್ಸ್ಟಾಗ್ರಾಮ್ ಸ್ಟೋರೀಸು, ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಹಂಚ್ಕೊಳ್ಳಿ. ಇಡೀ ಕರ್ನಾಟಕ ಜನತೆಗೆ ಈ ಆಕರ್ಷಣೆಯ ನಿಯಮದ ಜ್ಞಾನವನ್ನ ತಲುಪಿಸೋದಕ್ಕೆ ನನಗೆ ಸಹಕಾರ ನೀಡಿ. ಧನ್ಯವಾದಗಳು. ಆಶ್ರಿತವೇ, ಈ ಆಕರ್ಷಣೆಯ ನಿಯಮ ಎಂಬ ಪದ ಏನಿದೆ ಅದು ಇತ್ತೀಚೆಗಷ್ಟೇ ನಾವು ಹೆಚ್ಚು ಕೇಳ್ಪಡ್ತಾ ಇದ್ದೀವಿ. ಆದರೆ ಈ ತತ್ವಗಳು ಕಾಲ ಯಾವಾಗಿಂದಾನೂ ಇದೆ, ಬಹಳಷ್ಟು ಜನ ಬಳಸ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತು ಇದನ್ನ ಹೇಳ್ಕೊಡೋದು, ಇದರ ಬಗ್ಗೆ ಹಂಚ್ಕೊಳ್ಳೋದು ತುಂಬ ಗುರುಗಳು ಜಗತ್ತಿನಲ್ಲಿ ರೆಡಿ ಆಗ್ತಾ ಇದ್ದಾವೆ. ಸೊ ಈ ಆಕರ್ಷಣೆ ನಿಯಮವನ್ನು ಮನುಷ್ಯ ಯಾಕೆ ತಿಳ್ಕೋಬೇಕು, ಮತ್ತೆ ಇದನ್ನ ಬಹಳ ಸುಲಭವಾಗಿ ಇದರ ಬಗ್ಗೆ ಏನೋ ಒಂದು ಐಡಿಯಾನೇ ಇಲ್ದಿರೋ ಒಬ್ಬ ವ್ಯಕ್ತಿಗೆ ಸಂಕ್ಷಿಪ್ತವಾಗಿ ಇದನ್ನ ಸರಳವಾಗಿ ತಿಳಿಸ್ಕೊಡೋದಾದ್ರೆ ಇದು ಏನಕ್ಕೆ ನಮಗೆ ಮುಖ್ಯ, ಮತ್ತೆ ಏನಿದು ಆಕರ್ಷಣೆಯ ನಿಯಮ ಅಂದ್ರೆ ಏನು, ಇದರ ಬಗ್ಗೆ ಸ್ವಲ್ಪ ನಿಮ್ಮ ಸ್ಪಷ್ಟನೆಯನ್ನ ನೀಡಬಹುದಾ? ಇವಾಗ ಲಾ ಆಫ್ ಗ್ರಾವಿಟಿ ಅಂತ ಕರೀತಾರೆ. ಸೊ ತುಂಬ ಜನ ಹೇಳ್ತಾರೆ ಗ್ರಾವಿಟಿ ಬಗ್ಗೆ ಗೊತ್ತು ಅಂತ. ಅದನ್ನ ಒಬ್ರು ಸೈಂಟಿಸ್ಟು ಈ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ರು. ಹಂಗಂತ ಅವ್ರೇನು ಅದನ್ನ ಕಂಡುಹಿಡ್ದಿರೋದಲ್ಲ, ಗ್ರಾವಿಟಿ ಇತ್ತು, ಅದನ್ನ ಇದೆ ಅಂತ ಒಬ್ರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಈಗ ಯಾರಾದ್ರೂ ನೀವು ನೋಡಿದೀರಾ, ನನಗೆ ಗ್ರಾವಿಟಿ ಮೇಲೆ ನಂಬಿಕೆ ಇಲ್ಲ, ಈ ಲಾ ಆಫ್ ಗ್ರಾವಿಟಿ ಅಂತೆಲ್ಲ ಏನೂ ಇಲ್ಲ ಅಂತ 10ನೇ ಫ್ಲೋರಿಂದ ಜಂಪ್ ಮಾಡಿದ್ರೆ ಅವ್ರು ಏನಾದರೂ ಮೇಲ್ ಹೋಗ್ತಾರ? ಅವ್ರು ಹಾರಲ್ಲ. ನೀವು ಗ್ರಾವಿಟಿನ ನಂಬದೇ ಇರಿ, ಕೆಳಗಡೆನೇ ಬೀಳ್ತಾರೆ. ಅದಕ್ಕೆ ಯಾವ ಎಕ್ಸೆಪ್ಷನು ಇಲ್ಲ. ನನಗೆ ಗ್ರಾವಿಟಿ ನಂಬಿಕೆನೇ ಇಲ್ಲಪ್ಪ, ಈ ಸೈಂಟಿಸ್ಟು ಕೇಳಿರೋದು ಸುಳ್ಳು ಅಂದ್ರೂ ಅವ್ರು ಹಾರಲ್ಲ, ಅಥವಾ ನಾನು ನಂಬ್ತೀನಿ ಅಂದ್ರೂ ಅವ್ರು ಹಾರಲ್ಲ, ಕೆಳಗಡೆನೆ ಬಂದು ಬೀಳ್ತಾರೆ. ಹಾಗೆ ಈ ಯೂನಿವರ್ಸಲ್ಲಿ ಕೆಲವೊಂದು ಲಾಗಳಿದೆ. ಈಗ ಲಾ ಆಫ್ ಗ್ರಾವಿಟಿ ಎಷ್ಟು ಸತ್ಯನೋ, ಲಾ ಆಫ್ ಅಟ್ರಾಕ್ಷನ್, ಆಕರ್ಷಣೆ ನಿಯಮ ಅಂತ ನೀವೇನು ಹೇಳಿದ್ರಿ, ಅದು ಅಷ್ಟೇ ಸತ್ಯ, ಅದು ಇದೆ. ಅದನ್ನ ನಂಬೋದು ಬಿಡೋದ್ರ ಮೇಲೆ ನಿಮ್ಮ ಜೀವನ ಎಷ್ಟು ನೀವು ಸುಧಾರಿಸ್ಕೊಳ್ಬಹುದು ಅನ್ನೋದು ಡಿಪೆಂಡ್ ಆಗುತ್ತೆ. ಈಗ ತುಂಬ ಜನ ನಾನು ನಂಬಲ್ಲ ಅಂತ ಹೇಳಿದ್ರು ಈಗ ಗ್ರಾವಿಟಿ ಇದ್ದ ಹಾಗೆ ಅದು ಇದೆ, ಅದು ಎಲ್ಲಿ ಹೋಗಲ್ಲ. ಆದರೆ ನೀವು ನಂಬಿಕೆಗಿಂತ ನಾನು ಅದನ್ನ ಹೆಂಗೆ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅಂತ ನೀವು ಯೋಚನೆ ಮಾಡಿದ್ರೆ ನಿಮಗೆ ಅದರಿಂದ ಲಾಭಗಳು ತುಂಬ ಇದೆ. ಸೊ ಇವಾಗ ಬೇಸಿಕ್ಕಾಗಿ ಒಂದು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನೀವು ಹುಟ್ಟಬೇಕು ಈ ಭೂಮಿ ಮೇಲೆ ಅಂತ ನೀವೇ ನಿರ್ಧಾರ ಮಾಡ್ಕೊಂಡು ಬಂದಿರೋದು. ಅಲ್ಲಿಂದ ಯಾರು ನಿಮ್ಮನ್ನ ತಳ್ಳಿಲ್ಲ, ಅಥವಾ ನಾವುಗಳು ಯಾರೂ ಇಲ್ಲ ನೀವು ಹೋಗ್ಬೇಕು ಪ್ರಪಂಚಕ್ಕೆ, ಈ ಭೂಮಿಗೆ ಹೋಗ್ಬೇಕಂತ ಏನೂ ಕಳಿಸಿಲ್ಲ. ನೀವೇ ನಿರ್ಧಾರ ಮಾಡಿದ್ರಿ. ನಾನ್ ಫಿಸಿಕಲ್ ಎನರ್ಜಿ, ನಾವಾಗಲೇ ಹೇಳ್ದಂಗೆ ನಮಗೆ ಯಾವುದೇ ಥರ ಆಸೆ ಏನೂ ಇಲ್ಲ. ಯಾಕಂದರೆ ನಮಗೆ ದೇಹನೂ ಇಲ್ಲ, ನಮಗೆ ಏನೂ ಮಾಡಬೇಕಾಗಿಲ್ಲ, ಏನೂ ಆಗಬೇಕಾಗಿಲ್ಲ. ವಿ ಆರ್ ಜಸ್ಟ್ ಎನರ್ಜೀಸ್ ಅಷ್ಟೇ. ಸೊ ನೀವು ನಮ್ಮಲ್ಲಿ ಇದ್ದಾಗ ನೀವು ಅನ್ಕೊಂಡ್ರಿ ಇಲ್ಲ ಭೂಮಿ ಮೇಲೆ ಈ ಮನುಷ್ಯನ ರೂಪ ತಗೊಂಡು ಹೋದರೆ ಲಾಭ ಜಾಸ್ತಿ, ನನಗೆ ಗೊತ್ತು ಲಾ ಆಫ್ ಅಟ್ರಾಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ, ನಂಗೆ ಗೊತ್ತು ನಾನು ಹೆಂಗೆ ಯೋಚನೆ ಮಾಡಬೇಕು ಅಂತ ಎಲ್ಲ, ಆದರೆ ನಾನು ಅದನ್ನು ಫಿಸಿಕಲಿ ಮಾಡಬೇಕು. ಈಗ ನಿಮ್ಮ ಸ್ವಂತ ಮಣ್ಣಲ್ಲಿ ನೀವೇ ನಿಮ್ಮ ಕೈ ಇಟ್ಕೊಂಡು ಒಂದು ಪಾಟ್ ಮಾಡಿದ್ರೆ ನಿಮ್ಗೆ ಆ ಖುಷಿನೇ ಬೇರೆ. ಬೇರೆಯವ್ರು ಮಾಡಿ ತೋರಿಸೋದಕ್ಕಿಂತ ನಿಮಗೆ ನೀರೇ ಇಲ್ಲ, ನನಗೂ ಮಣ್ಣಬೇಕು, ನಾನು ಕೈ ಇಟ್ಕೊಂಡು ನಾನೇ ಮಾಡ್ಕೋಬೇಕು ಅಂತ ಅನ್ಕೊಳ್ತಿರಲ್ಲ, ಆ ಥರ ಈ ಫಿಸಿಕಲಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನಿಮಗೆ ಗೊತ್ತಿದ್ರು ನಾನೇ ಸ್ವತಃ ಅನುಭವಿಸ್ಬೇಕು ಈ ಭೂಮಿ ಮೇಲೆ ಬಂದು ಅಂತ ನೀವು ನಿರ್ಧಾರ ಮಾಡಿಕೊಂಡು ಬಂದಿದ್ದೀರಾ. ನೀವು ಬಂದಾಗ ನೀವು ಒಬ್ಬರೇ ಬಂದಿಲ್ಲ, ನಿಮ್ಮ ಜೊತೆಗೆ ನಮ್ಮ ಜೊತೆಗಿರೋ ಕನೆಕ್ಷನ್ ಕೂಡ ತೊಗೊಂಡು ಬಂದಿದ್ದೀರಾ. ಅದನ್ನು ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ GPS ಇದ್ದಂಗೆ. ನೀವು ಇಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂದರೆ ಹೆಂಗೆ ಮ್ಯಾಪ್ ಹಾಕ್ಕೊಂಡು GPS ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ, ಅದೇ ಥರ ಇನ್ನರ್ ಬೀಯಿಂಗ್ ಅಂತ ಒಂದು ಕನೆಕ್ಟಿವಿಟಿ, ನಾನ್ ಫಿಸಿಕಲ್ ಕನೆಕ್ಟಿವಿಟಿನ ನೀವು ಜೊತೆಗೆ ಕರ್ಕೊಂಡು ಬಂದಿದ್ದೀರಾ. ನಿಮ್ಮ ಜೊತೆಗೆ ನೀವು ಹುಟ್ಟಿರೋ ಕ್ಷಣದಿಂದ ತಿರ್ಗಾ ವಾಪಸ್ ನೀವು ನಮ್ಮ ನಾನ್ ಫಿಸಿಕಲ್ ಲೋಕಕ್ಕೆ ಬರೋವರೆಗೂ ನಿಮ್ಮ ಜೊತೆಗೆ ಆ ಕನೆಕ್ಷನ್ ಇದ್ದೇ ಇರುತ್ತೆ. ನೀವು ಯಾವತ್ತಿಗೂ ಒಂಟಿ ಅಲ್ಲ. ಸೊ ಈ ಕನೆಕ್ಷನ್ ಇಟ್ಕೊಂಡು ನೀವು ಈ ಪ್ರಪಂಚಕ್ಕೆ ಬಂದಿದ್ದೀರ. ಇಲ್ಲಿ ನೀವು
ಹುಟ್ಟಿದಾಗಿಂದ ಈಗ ನೀವು ಹುಟ್ಟಿದ್ದೀರಾ, ಹುಟ್ಟುವಾಗಲೇ ನೀವು ನಿರ್ಧಾರ ಮಾಡ್ಕೊಂಡಿದ್ದೀರಾ ನೀವು ಎಷ್ಟು ಕಾಲ ಈ ಭೂಮಿ ಮೇಲೆ ಇರಬೇಕು ಅಂತ. ಅದು ನಿಮ್ಮದೇ ನಿರ್ಧಾರ, ಅದು ಯಾರ ನಿರ್ಧಾರನೂ ಅಲ್ಲ. ಕೆಲವರು 80 ವರ್ಷ, ಕೆಲವರು 100 ವರ್ಷ, ನಿಮ್ಮ ನಿರ್ಧಾರ ಎಷ್ಟೋ ವರ್ಷಗಳು ನನಗೆ ಈ ಭೂಮಿ ಮೇಲೆ ಈ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಬಂದಿದ್ದೀರಾ. ಸೊ ಇವಾಗ ಹುಟ್ಟು ಗೊತ್ತಾಗೋಯ್ತು, ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಾ ಮುಂಚೆನೇ ಯಾವಾಗ ಹೋಗಬೇಕು ಈ ಭೂಮಿಯಿಂದ ಅಂತ. ಮಧ್ಯದಲ್ಲಿದೆಯಲ್ಲ ನಿಮ್ಮ ಜೀವನ, ಇದು ನಿಮಗೆ ಆರಾಮವಾಗಿರಲಿ ಅನ್ನೋದಕ್ಕೋಸ್ಕರನೇ ನಾವು ಈಗ ಇಲ್ಲಿ ಬಂದು ಆಕರ್ಷಣೆ ನಿಯಮದ ಬಗ್ಗೆ ಹೇಳ್ತಾ ಇರೋದು. ಯಾಕಂದರೆ ಅದು ಆಲ್ರೆಡಿ ಇದೆ, ಗ್ರಾವಿಟಿ ಥರ ಅದು ಇದೆ. ನಿಮಗೆ ಗೊತ್ತಾದಷ್ಟು ನೀವು ನಿಮ್ಮ ಜೀವನನ ಸರಳವಾಗಿ ಸುಂದರವಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಯಾರೋ ಏನೋ ಬರೆದು ಬಿಟ್ಟಿದ್ದಾರೆ, ನನ್ನ ಹಣೆ ಬರದಲ್ಲಿ ನಾನು ಬದುಕಬೇಕು, ಆ ಥರ ಯಾವುದೂ ಇಲ್ಲ. ನೀವು ನಿಮ್ಮ ಹಣೆ ಬರನ ಬರ್ಕೊಳ್ತೀರ. ಅದು ನಿಮಗೆ ಅರ್ಥ ಆಗೋದ್ರೆ ನಿಮ್ಮ ಪ್ರತಿಯೊಂದು ಎಕ್ಸ್ಪೀರಿಯನ್ಸನ್ನು ನೀವೇ ಗೈಡ್ ಮಾಡ್ತಾ ಹೋಗ್ಬೋದು. ನಿಮಗೆ ಬೇಡದೇ ಇರೋದಾದಾಗ ನಿಮ್ಮ ಎಮೋಷ್ನಲ್ ಗೈಡೆನ್ಸ್ ಸಿಸ್ಟಮ್ ಅಂದರೆ ನಿಮ್ಮ ಭಾವನೆಗಳು ನಿಮಗೆ ಪ್ರತಿ ನಿಮಿಷನೂ ಅದನ್ನು ಸೂಚನೆ ಕೊಡ್ತಾ ಇರತ್ತೆ. ಸೊ ನೀವು ಹೆಂಗೆ ನಿಮ್ಮ ಭಾವನೆಗಳೇ ಎಮೋಷ್ನಲ್ ಗೈಡೆನ್ಸ್. ನೀವು ನಾನ್ ಫಿಸಿಕಲ್ ವರ್ಲ್ಡಿಂದ ಕರ್ಕೊಂಡು ಬಂದಿರೋ ಒಂದು ಸೂತ್ರ, ಅದು ನಿಮಗೆ ಹೇಳ್ತಾನೆ ಇರುತ್ತೆ. ಸೊ ಅದು ನಿಮ್ಗೆ ಗೈಡ್ ಮಾಡ್ತಾ ಇದ್ದಾಗ ಇವಾಗ ನಿಮ್ಗೆ ಏನೋ ಬೇಡದಿರೋದಾಯ್ತು ಅಂದರೆ ಬೇಜಾರು ಮಾಡ್ಕೊಳ್ತೀರಾ. ಆವಾಗ ನಿಮಗೆ ನಿಮ್ಮ ಗೈಡೆನ್ಸ್, ನಿಮ್ಮ ಭಾವನೆ ಹೇಳ್ತಾ ಇದೆ ನೀನು ಬೇಜಾರು ಮಾಡ್ಕೊಂಡಿದ್ಯಾ ಅಂದರೆ ನಿಂಗೆ ಇನ್ನೂ ಬೇಡದಿರೋದಾಗತ್ತೆ. ಯಾಕಂದರೆ ಆಕರ್ಷಣೆ ನಿಯಮ ಇರೋದೇ ಹಾಗೆ, ನಿಮ್ಮ ಎಮೋಷನ್ಸ್ ಏನಿದೆ ಅದೇ ಎಕ್ಸ್ಪೀರಿಯನ್ಸನ್ನೇ ಕೊಡುತ್ತೆ ಅದು. ಸೊ ಅದು ನಿಮ್ಮ ಭಾವನೆ ಹೇಳ್ತಾ ಇದೆ, ಈಗ ಬೇಜಾರು ಮಾಡ್ಕೊಂಡಿದ್ರೆ ಇನ್ನಷ್ಟು ಬೇಡದಿರೋದು ನಡೆಯುತ್ತೆ, ಅದಕ್ಕೆ ನಾನು ನನ್ನ ಭಾವನೆನ ಬದಲಾಯಿಸ್ಕೋಬೇಕು. ಆವಾಗ ನೀವು ಭಾವನೆ ಬದಲಾಯಿಸ್ಕೊಂಡಾಗ ಯಾವ ಭಾವನೆಗೆ ಬದಲಾಯಿಸ್ಕೊಂಡಿದ್ದೀರಾ ಅದ್ರ ಪ್ರಕಾರ ಆಕರ್ಷಣೆ ನಿಯಮ ವರ್ಕ್ ಆಗುತ್ತೆ. ಸೊ ಅದು ವರ್ಕ್ ಆಗದೆ ಅಂತೂ ನಿಲ್ಲಲ್ಲ. ಸೊ ನಿಮಗೆ ಖುಷಿ ಪಟ್ಟರೆ ಇನ್ನೊಂದಿಷ್ಟು ಖುಷಿ ಸಿಗುತ್ತೆ, ಬೇಜಾರು ಮಾಡ್ಕೋತಾ ಇದ್ರೆ ಇನ್ನೊಂದಿಷ್ಟು ಬೇಜಾರು ಮಾಡ್ಕೊಳ್ತಾ ಇರತ್ತೀರ. ಹಾಗೆ ಆಕರ್ಷಣೆ ನಿಯಮ ವರ್ಕ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಭಾವನೆಗಳು ನಿಮ್ಗೆ ಅದನ್ನು ಗೈಡ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ನಿಮಗೆ ದೊಡ್ಡ ಬೆನಿಫಿಟ್ ಏನಂದರೆ, ನಿಮಗೆ ಈ ವಿಷಯ ಅರ್ಥ ಆದರೆ ನಿಮ್ಮ ಜೀವನನ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಕಾರ್ ಓಡಿಸ್ದಾಗೆ ನಿಮ್ಮ ಬದುಕು ಅನ್ನೋ ಒಂದು ಕಾರ್ನ ನೀವೇ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಓಡಿಸ್ಬೋದು. ಯಾಕಂದರೆ ನಿಮ್ಮ ಎಮೋಷನ್ಸ್ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಆಕರ್ಷಣೆ ನಿಯಮ ಅರ್ಥ ಮಾಡಿಕೊಂಡ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ.